ಬಾಗಲಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಡಾ ವೀರಣ್ಣ ಚರಂತಿಮಠ ಅವರ ಪರ ಪ್ರಚಾರ ವೇಳೆ ತುರುವೇಕೆರೆ ಮಾಜಿ ಶಾಸಕರಾದ ಶ್ರೀಯುತ ಎಂಡಿ ಲಕ್ಷ್ಮಣ್ ಅವರು ಹಾಗೂ ರಾಮದುರ್ಗ ಕ್ಷೇತ್ರದ ಮಾಜಿ ಶಾಸಕರು ಶ್ರೀಯುತ ಮಹಾದೇವಪ್ಪ ಯಾದವಾಡ ಅವರು ಕಾಂಗ್ರೆಸ್ ನಾಯಕರ ಬಗ್ಗೆ ಮತ್ತು ಮುಖ್ಯಮಂತ್ರಿಗಳ ಚುನಾವಣಾ ನಡೆ ಬಗ್ಗೆ ನೇರವಾಗಿ ಟೀಕೆ ಮಾಡಿದರು. ಜಿಲ್ಲಾ ವರದಿಗಾರರು ಶ್ರೀ ಮುತ್ತುರಾಜ್ ಅರಗಿನಶೆಟ್ಟಿ, ಟಿವಿ 66 ಕನ್ನಡ ನ್ಯೂಸ್, ಬಾಗಲಕೋಟೆ. ಈ ಉಪಚುನಾವಣೆಯಲ್ಲಿ ಘಟಾನುಘಟಿಗಳು ಕೂಡ ಒಂದು ಸಮರಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಅದರಲ್ಲಿ ಕೂಡ ಪಟ್ಟಣದಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಹಳ್ಳಿಗಳಲ್ಲೂ ಕೂಡ ಈ ಸಾರಿ ಬಿಜೆಪಿ ಮಾಡಬೇಕಂತೇಳಿ ಅಭಿವೃದ್ಧಿ ಅಧಿಕಾರದಂಥ ಚರಂತಿಮಠರ ಪರ ಭಾಳ ಒಲವು ತೋರ್ತಾ ಇದ್ದಾರೆ. ಅದರಲ್ಲಿ ನಮ್ಮ ರಾಮದುರ್ಗ ಭಾಗದ ಮಾಜಿ ಶಾಸಕರಾದಂಥ ಮಹಾದೇವಪ್ಪಣ್ಣ ಯಾದವಾಡವರು ಕೂಡ ಈ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮಣ್ ಅವರು ಕೂಡ ಈ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದಾರೆ. ಅವ್ರನ್ನೇ ಕೇಳೋಣ, ಈ ಚುನಾವಣೆ ಬಗ್ಗೆ ಏನು ಬಾಗಲಕೋಟೆ ಪ್ರತಿಷ್ಠಿತ ಒಂದು ಉಪಚುನಾವಣೆ ಇದೆ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಬಾಗಲಕೋಟೆಯ ವಿಧಾನಸಭೆಯ ಉಪಚುನಾವಣೆ ಬಂದಿರತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಳೆದ 3 ಬಾರಿ ಶಾಸಕರಾಗಿ ಬಾಗಲಕೋಟೆಯ ಅಭಿವೃದ್ಧಿಯ ಹರಿಕಾರ ಎಂದು ಹೆಸರು ಮಾಡಿರ್ತಕ್ಕಂಥ ಡಾಕ್ಟರ್ ವೀರಣ್ಣ ಚರಂತಿಮಠರವರಿಗೆ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಇವತ್ತು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಳೆದ ತಿಂಗಳು 20ನೇ ತಾರೀಕಿನಿಂದಲೂ ಹಿಡಿದು ಈಗಾಗಲೇ ಚುನಾವಣಾ ಪ್ರಚಾರ ಮನೆ ಮನೆಗೆ ತೆರಳಿ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ನಾವೆಲ್ಲ ಒಟ್ಟಿಗೆ ಸನ್ಮಾನ್ಯ ನಮ್ಮ ರಾಮದುರ್ಗದ ಮಾಜಿ ಶಾಸಕರಾದಂಥ ಮಹದೇವಪ್ಪ ಯಾದವಾಡರವರು, ನಾನು, ವೀರಣ್ಣ ಚರಂತಿಮಠರು ಮತ್ತು ಅನೇಕ ಹಿರಿಯರು ನಾವೆಲ್ಲ ಜೊತೆಗೂಡಿ ಶಾಸಕ ಸ್ಥಾನವನ್ನು ಅಲಂಕರಿಸತಕ್ಕಂಥ ಸಂದರ್ಭದಲ್ಲಿ ಸ್ವಚ್ಛ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಏಕೈಕ ಮಹಾನ್ ವ್ಯಕ್ತಿ ಸನ್ಮಾನ್ಯ ಡಾಕ್ಟರ್ ವೀರಣ್ಣ ಚರಂತಿಮಠರವರು. ಆ ದೃಷ್ಟಿಯಿಂದ ಕಳೆದ ಬಾರಿಯ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಸೋಲಬೇಕಾಗಿದೆ ಹೊರತು ಉದ್ದೇಶವಾಗಿ ಸೋಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಬಾರಿ ಖಂಡಿತವಾಗಿ ಕೂಡ ನಾವು ಕೂಡ ಕಳೆದ ಒಂದು ವಾರದಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೇವೆ. ಅಮೀನ್ಗಡ ಇರ್ಬೋದು, ಕಮತಗಿ ಇರ್ಬೋದು, ಮಲ್ಲಾಪುರ, ಶಿರಿಯೂರ, ಹೀಗೆ ಅವೇಲಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಪ್ರವಾಸ ಮಾಡಿರ್ತಕ್ಕ ಸಂದರ್ಭದಲ್ಲಿ 100ಕ್ಕೆ 80 ಭಾಗ ಸನ್ಮಾನ್ಯ ಡಾಕ್ಟರ್ ವೀರಣ್ಣ ಚರಂತಿಮಠರವ್ರನ್ನ ಈ ಬಾರಿ ಆಯ್ಕೆ ಮಾಡಲೇಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮತದಾರರು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ಈ ಒಂದು ಪ್ರತಿಷ್ಠಿತ ಚುನಾವಣೆ ಸಲುವಾಗಿ ಇಡೀ ಸರ್ಕಾರನೇ ಇಲ್ಲಿ ಬಾಗಲಕೋಟೆಯಲ್ಲಿ ಬಂದು ನೀಡಿಬಿಟ್ಟಿದೆ. ಅದರ ಬಗ್ಗೆ ನಿಮ್ಮ ಬಿಜೆಪಿಯ ರಣತಂತ್ರ ಏನಂತ? ರಣತಂತ್ರ ಅನ್ನೋದಕ್ಕಿಂತ ನಾವು ಕೂಡ ಕಳೆದ 50 ವರ್ಷದಿಂದ ರಾಜಕಾರಣದ ಸೇವೆಯಲ್ಲಿ ಬಂದಿರತಕ್ಕಂಥವ್ರು. ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಡಳಿತ ಚುಕ್ಕಾಣಿಯನ್ನು ಬಿಟ್ಟು ವಾರಗಟ್ಟಲೆ ಬಂದು ಒಂದು ಉಪಚುನಾವಣೆಯಲ್ಲಿ ಕೂರ್ತಾರೆ ಅಂತ ಅಂದರೆ ಅದಕ್ಕಿಂತ ಹಾಸ್ಯಾಸ್ಪದ ಬೇರೆ ಯಾವುದೂ ಇಲ್ಲ. ಇಡೀ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲ, ಇಡೀ ರಾಜ್ಯದ ಜನತೆ ಮಾತನಾಡ್ತಾ ಇದ್ದಾರೆ, ಇಂಥ ಮೂರ್ಖ ಮುಖ್ಯಮಂತ್ರಿ ಯಾರೂ ಇಲ್ಲ. ವಾರಗಟ್ಟಲೆ ಹೋಗಿ ಉಪಚುನಾವಣೆಯಲ್ಲಿ ಕೂರ್ತಕ್ಕಂಥ ಇಲ್ಲ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ, 1 ಸಲ 2 ಸಲ ಬರ್ತಾರೆ, ಹೋಗ್ತಾರೆ. ಆದರೆ ವಾರಗಟ್ಟಲೆ ಇಲ್ಲಿ ಎದುರಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಗೆಲುವಿಗೆ ಕಾರಣೀಭೂತರು ಆಗಿದ್ದಾರೆ ಅಂತ ಇಂಟೆಲಿಜೆನ್ಸಿಗಾಗಲೇ ರಿಪೋರ್ಟ್ ಕೊಟ್ಟಿರೋದ್ರಿಂದ ಕಡ್ಡಾಯವಾಗಿ ನಾವು ಗೆಲ್ಲಬೇಕು ಅಂತ ಕನಿಷ್ಠ 15-16 ಜನ ಮಂತ್ರಿಗಳ ಜೊತೆಯಲ್ಲಿ ಆಗಮಿಸಿ ಇವತ್ತು ಚುನಾವಣೆಗೆ ಧುಮುಕಿರ್ತಕ್ಕಂಥದ್ದು ಖಂಡಿತವಾಗಿ ಕೂಡ ಮೂರ್ಖತನದ ಪರಮಾವಧಿ. ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಇದು ಒಳ್ಳೆಯದಲ್ಲ. ರಾಜ್ಯದ ಅಭಿವೃದ್ಧಿಯ ಗಮನಕ್ಕೆ ನೀವು ಇರಬೇಕೆ ಹೊರತು ಕೇವಲ ಒಂದು ಉಪಚುನಾವಣೆಗೋಸ್ಕರ ನಿಮ್ಮ ಇಡೀ ವ್ಯವಸ್ಥೆಯನ್ನು ತರ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇನೆ. ಮತ್ತು ಕೆಲವು ಸಮುದಾಯಗಳಿಗೆ ಚೀಮಾರಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಎಚ್ಚರಿಕೆ ಕೊಡ್ತೀನಿ ಮುಖ್ಯಮಂತ್ರಿಗಳಿಗೆ. ಯಾಕೆ ಅಂತ ನಾನು ಕೂಡ ಒಂದು ಸಮುದಾಯದ ನಾನಿವತ್ತು ಗೌರವಾಧ್ಯಕ್ಷನ ಕೆಲಸ ಮಾಡಿರೋಂಥ ಕಾಲದಲ್ಲಿ ಕೆಲವು ಸಮುದಾಯಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಇದು ನಿಮ್ಮ ಜನತೆಗೆ ಒಳ್ಳೆಯದಲ್ಲ. ಆ ದೃಷ್ಟಿಯಿಂದ ಚುನಾವಣೆ ಮಾಡಿ, ಬೇಡ ಅಂತಕ್ಕಂಥದ್ದಲ್ಲ, ನ್ಯಾಯಯುತವಾಗಿ ಮಾಡಿ. ನಾವು ಕೂಡ ಪ್ರತಿಯೊಂದು ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಕ್ಕಂಥದ್ದು. ಸನ್ಮಾನ್ಯ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ನಾವು ಬಾಗಲಕೋಟೆಯಲ್ಲಿ ಎದುರಿಸ್ತಾ ಇರ್ತಕ್ಕಂಥದ್ದು. 5 ಮತ್ತು 6ರಂದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ BS ಯಡಿಯೂರಪ್ಪನವರು ಇಲ್ಲಿಗೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಸನ್ಮಾನ್ಯ ಡಾಕ್ಟರ್ ವೀರಣ್ಣ ಚರಂತಿಮಠರವರ ಗೆಲುವು ಖಚಿತ ಅಂತಕ್ಕಂಥದ್ದನ್ನು 100 ಬಾರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಯುವಕರ ಕಣ್ಮಣಿ ಫೈರ್ ಬ್ರ್ಯಾಂಡ್ ಹಿಂದೂ ಹುಲಿ ಅಂತೇಳಿ ಬಸವನಗೌಡ ಯತ್ನಾಳ್ ಪಾಟೀಲ್ ಅವರು ಏನು ಬಿಂಬಿತ ಕರ್ನಾಟಕದ ಅಂತ ಬಿಂಬಿತಾರೆ, ಅವರು ಕೂಡ ಇವತ್ತು ಈ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಅವರ ಈ ತಮ್ಮ ಬಿಜೆಪಿಯಲ್ಲಿ ಭಾಗಿಯಾಗಿ ಪ್ರಚಾರ ಮಾಡೋದ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಸ್ನೇಹ ಒಂದು ಕಡೆ, ಪಕ್ಷ ಒಂದು ಕಡೆ. ಪಕ್ಷದ ಜವಾಬ್ದಾರಿ ಇಲ್ಲದಲೇ ಇದ್ದರೂ ಕೂಡ
ಸಣ್ಣತನದಿಂದ ಗೆಳೆತನ ಇರತಕ್ಕಂಥ ಚರಂತಿ ಮಠರವರ ಸ್ನೇಹ ಬಸವನಗುಡಿ ಯತ್ನಾಳರಿಗೆ ಇರತಕ್ಕಂಥದ್ದು. ಆ ದೃಷ್ಟಿಯಿಂದ ಇವತ್ತು ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರು ಕೂಡ, ಏಕೆಂದರೆ ಒಳ್ಳೆತನ ಇರತಕ್ಕಂಥ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಯಾರು ಬೇಕಾದರೂ ಪ್ರಚಾರ ಮಾಡ್ಬೋದು, ಅವರು ಕೂಡ ವೆಲ್ಕಮ್ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಖಂಡಿತ ಬರಲಿ, ಇನ್ನೂ ಹೆಚ್ಚಿನ ಮತಗಳಲ್ಲಿ ಸನ್ಮಾನ್ಯ ಡಾಕ್ಟರ್ ವೀರಣ್ಣ ಚರಂತಿಮಠರವರು ಆರಿಸಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಉಪಚುನಾವಣೆಯ ಭಾಳ ಲಕ್ಷ್ಮೀನಾರಾಯಣ ಮಾತಾಡೋದು, ಈಗ ಹೆಚ್ಚಿನ ಮಾತಾಡೋಕೆ ಹೋಗೋದಿಲ್ಲ. ವೀರಣ್ಣ ಚರಂತಿಮಠ ಅವರು ಸಾಕಷ್ಟು ಸಂಘ ಸಂಸ್ಥೆಗಳು ಬೆಳೆಸಿ ಮೆಡಿಕಲ್ ಕಾಲೇಜ್ ಮಾಡಿ ಇವತ್ತು ನವನಗರ ಮಾಡಲಿಕ್ಕೆ ಕಾರಣೀಭೂತರಾದ ವೀರಣ್ಣ ಚರಂತಿಮಠ ಅವರು ಮುಳುಗಡೆ ಪ್ರದೇಶದಂಥ ಸಂದರ್ಭದೊಳಗೆ 3 ಬಾರಿ ಶಾಸಕರಾದಂಥ ಸಂದರ್ಭದೊಳಗೆ ಅನೇಕ ಡೆವಲಪ್ಮೆಂಟ್ ಮಾಡಿದಂಥ ಸಂದರ್ಭದೊಳಗೆ ಚುಕ್ಕಾಣಿ ಹಿಡಿದು ಆಡಳಿತ ಕೊಟ್ಟಂಥ ಯಾರು ಇದ್ರೆ ವೀರಣ್ಣ ಚರಂತಿಮಠ ಅವರು ಮತ್ತೊಮ್ಮೆ ಇವತ್ತು 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಮಾಡಲಿಕ್ಕೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಇವತ್ತು ಹುರುಪಿನಿಂದ ತಯಾರಾಗಿದ್ದಂಥ ಸಂದರ್ಭದೊಳಗೆ ಮತ್ತೊಮ್ಮೆ ಜಯಬೇರಿ ಭಾರತೀಯ ಜನತಾ ಪಾರ್ಟಿ ಜಯಬೇರಿ ಬಾರಿಸಲಿ ಅಂತ ಹೇಳಿ ಉದ್ದೇಶಿಸಿ ಇವತ್ತು ಬಾಗಲಕೋಟೆ ಜನರಿಗೆ ಮತ್ತೊಮ್ಮೆ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡಬೇಕಂತ ಕೇಳ್ಕೊಂಡು ಎಲ್ಲರಿಗೆ ಅಭಿನಂದಿಸ್ತೀವಿ. ಇದಿಷ್ಟು ಬಿಜೆಪಿಯ ಪ್ರಚಾರದಲ್ಲಿ ಭಾಗಿಯಾದಂಥ ಮಾಜಿ ಸಚಿವರಾದಂಥ ಮಾದೇವಪ್ಪನ ಯಾದವ್ ಮತ್ತು ತವರಕೆರೆ ಮಾಜಿ ಶಾಸಕರಾದಂಥ MD ಲಕ್ಷ್ಮಣ್ ಅವರು ಕೂಡ ಈ ಬಾರಿ ಅಭಿವೃದ್ಧಿ ಹರಿಕಾರ ಗೆದ್ದೇ ಬರ್ತಾರಂತೇಳಿ ಒಂದು ಪ್ರಚಾರದ ವೇಳೆ ಭಾಗಿಯಾಗಿದ್ದಾರೆ. TV 66 ಕನ್ನಡ ನ್ಯೂಸ್ ಚಾನೆಲ್ ಕ್ಯಾಮ್ರಾಮ್ಯಾನ್ ಶ್ರೀ ಜೊತೆ ಮುತ್ತುವರ್ಗಿ ಶೆಟ್ಟಿ. ನಮಸ್ಕಾರ.